ಹಾಯ್ ಹಲೋ ನಮಸ್ಕಾರ. ಎಲ್ಲರಿಗೂ ನಿಮ್ಮ ನೆಚ್ಚಿನ ಕನ್ನಡ ಹೆಲ್ತ್ ಟಿಪ್ಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಷಯ, ಶುಂಠಿ ತುಳಸಿ ಹಾಕಿದ ಟೀ ಕುಡಿದ್ರೆ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ. ಈ ವಿಷಯವನ್ನು ತಿಳಿದುಕೊಳ್ಳುವುದಕ್ಕೂ ಮುನ್ನ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಾವು ಅಪ್ಲೋಡ್ ಮಾಡುವ ವಿಡಿಯೋಸ್ಗಳ ಮಾಹಿತಿಯನ್ನು ನೀವೇ ಮೊದಲು ಪಡೆಯಲು ಕೂಡಲೇ ಕೆಳಗೆ ಕಾಣುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಇಮ್ಯುನಿಟಿ ಶಕ್ತಿ ಉತ್ತಮವಾಗಿದ್ದರೆ ಆಗ ಯಾವುದೇ ಸೋಂಕು ನಮ್ಮ ದೇಹವನ್ನು ಕಾಡದು. ಅದಕ್ಕಾಗಿ ಶುಂಠಿ ತುಳಸಿ ಹಾಕಿದ ಟೀ ಉತ್ತಮ. ಗಿಡಮೂಲಿಕೆಗಳಲ್ಲಿ ಅತ್ಯಧಿಕ ಔಷಧೀಯ ಗುಣ ಹೊಂದಿರುವ ಹಾಗೂ ಪ್ರತಿನಿತ್ಯವೂ ನಾವೆಲ್ಲರೂ ಆಹಾರದಲ್ಲಿ ಬಳಸಲ್ಪಡುವಂತಹ ಶುಂಠಿಯು ನಮ್ಮ ಆರೋಗ್ಯಕ್ಕೆ ತುಂಬಾ ಲಾಭಕಾರಿ. ಇದರಲ್ಲಿ ಇರುವಂತಹ ಹಲವಾರು ಔಷಧೀಯ ಗುಣಗಳು ನಮ್ಮನ್ನು ಅನಾರೋಗ್ಯಗಳಿಂದ ಕಾಪಾಡುವುದು. ಸಣ್ಣ ಸಣ್ಣ ಸೋಂಕಿನಿಂದ ಬರುವಂತಹ ಜ್ವರ, ಶೀತ ಮತ್ತು ಕೆಮ್ಮಿನಂತಹ ಸಮಸ್ಯೆಗಳನ್ನು ತಡೆಯಲು ಪ್ರತಿರೋಧಕ ವ್ಯವಸ್ಥೆಯು ಪ್ರಬಲವಾಗಿರಬೇಕು. ನಾವು ಪ್ರತಿನಿತ್ಯವೂ ಪ್ರತಿರೋಧಕ ಶಕ್ತಿ ವೃದ್ಧಿಸುವಂತಹ ಕೆಲವೊಂದು ಆಹಾರ ಮತ್ತು ಪಾನೀಯವನ್ನು ಸೇವಿಸಲೇಬೇಕು ಎಂದು ಹೇಳುತ್ತಾರೆ. ಈ ವಿಡಿಯೋದಲ್ಲಿ ನಾವು ನಿಮಗೆ ಶುಂಠಿಯ ಗಿಡಮೂಲಿಕೆ ಟೀ ಬಗ್ಗೆ ತಿಳಿಸಿಕೊಡುವೆವು. ಇದು ಪ್ರತಿರೋಧಕ ಶಕ್ತಿಯನ್ನು ವೃದ್ಧಿಸುವುದಲ್ಲದೆ ಮಳೆಗಾಲದಲ್ಲಿ ದೇಹದ ಪ್ರತಿರೋಧಕ ಶಕ್ತಿ ವೃದ್ಧಿಸಲು ಈ ಟೀ ಕುಡಿಯಲೇಬೇಕೆಂದು ಆಯುರ್ವೇದದಲ್ಲಿ ಹೇಳುವರು. ಗಿಡಮೂಲಿಕೆ ಚಹಾದ ಆರೋಗ್ಯ ಲಾಭದಾಯಕವಾದ ವಿಚಾರಕ್ಕೆ ಬಂದರೆ ಆಗ ಶುಂಠಿ ಮತ್ತು ತುಳಸಿ ಎರಡು ತುಂಬಾ ಆರೋಗ್ಯಕಾರಿ. ಇದರಲ್ಲಿ ಇರುವಂತಹ ಕೆಲವು ರೀತಿಯ ಪೋಷಕಾಂಶಗಳು ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂತಹ ಗುಣಗಳನ್ನು ಹೊಂದಿದೆ. ಪುರಾತನ ಕಾಲದಿಂದಲೂ ನಮ್ಮ ಹಿರಿಯರು ಇವೆರಡನ್ನು ಬಳಸಿಕೊಂಡು ದೇಹದ ಆರೋಗ್ಯವನ್ನು ಕಾಪಾಡಿಕೊಳ್ಳುತ್ತಿದ್ದರು. ಕರಿಮೆಣಸು, ಸೋಂಪು, ಜೀರಿಗೆ ಮತ್ತು ದಾಲ್ಚಿನ್ನಿ ಪುಡಿಯನ್ನು ನೀವು ಇದಕ್ಕೆ ಮಿಶ್ರಣ ಮಾಡಿಕೊಂಡರೆ ಅದರಿಂದ ಪೋಷಕಾಂಶಗಳು ಮತ್ತಷ್ಟು ವೃದ್ಧಿಯಾಗುವುದು. ಓಂ ಕಾಳು ಅಥವಾ ಒಣ ಆರಿಗನೋ ಬಳಸಿದರೆ ಆಗ ಈ ಪಾನೀಯಕ್ಕೆ ಮತ್ತಷ್ಟು ಶಕ್ತಿ ಬರುವುದು. ಈಗ ಶುಂಠಿ ತುಳಸಿ ಟೀ ಮಾಡುವ ವಿಧಾನವನ್ನು ತಿಳಿದುಕೊಳ್ಳೋಣ. ಮೊದಲಿಗೆ ಬೇಕಾಗಿರುವ ಸಾಮಗ್ರಿಗಳನ್ನು ನೋಡಿಕೊಳ್ಳೋಣ. 1 ಮೀಡಿಯಂ ತುಂಡು ಶುಂಠಿ, 4 ಕರಿಮೆಣಸಿನ ಕಾಳು, 10 ರಿಂದ 15 ತುಳಸಿ ಎಲೆಗಳು, 1/4 ಚಮಚ ಸೋಂಪು, 1/4 ಚಮಚ ಜೀರಿಗೆ, 1/4 ಚಮಚ ದಾಲ್ಚಿನ್ನಿ ಪೌಡರ್, ಚಿಟಿಕೆಯಷ್ಟು ಓಂನ ಕಾಳು. ಮಾಡುವ ವಿಧಾನ ಹೀಗಿದೆ. 1 ಕಪ್ ನೀರಿಗೆ ಎಲ್ಲ ಸಾಮಗ್ರಿಗಳನ್ನು ಹಾಕಿ 10 ನಿಮಿಷ ಕಾಲ ಇದನ್ನು ಕುದಿಯಲು ಬಿಡಿ ಮತ್ತು ತಣ್ಣಗಾದ ನಂತರ ನೀವು ಇದನ್ನು ಕುಡಿಯಬಹುದು. ಶುಂಠಿ ತುಳಸಿ ಹಾಕಿದ ಗಿಡಮೂಲಿಕೆ ಟೀ ಕುಡಿದರೆ ಅದು ಪ್ರತಿರೋಧಕ ಶಕ್ತಿ ಹೆಚ್ಚಿಸುವುದು ಮತ್ತು ನಿಮ್ಮ ರುಚಿಗೆ ಸ್ವಲ್ಪ ಜೇನುತುಪ್ಪ ಬೆರೆಸಿಕೊಂಡು ಕುಡಿಯಬಹುದಾಗಿದೆ. ಆರೋಗ್ಯ ತಜ್ಞರು ಹೇಳುವ ಪ್ರಕಾರ ಈ ಗಿಡಮೂಲಿಕೆಯ ಟೀ ಇಮ್ಯುನಿಟಿ ಶಕ್ತಿಯನ್ನು ವೃದ್ಧಿಸುವುದಲ್ಲದೆ ಇದನ್ನು ಮಳೆಗಾಲದಲ್ಲಿ ಸೇವನೆ ಮಾಡಿದರೆ ಆಗ ತುಂಬಾ ಪರಿಣಾಮಕಾರಿಯಾಗಿರುವುದು. ಎಲ್ಲರಿಗೂ ಈ ವಿಷಯ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೆಚ್ಚಾಗಿ ಶೇರ್ ಮಾಡಿ. ಮತ್ತೊಂದು ಯೂಸ್ಫುಲ್ ಆದ ವಿಡಿಯೋದೊಂದಿಗೆ ನಾನು ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಹ್ಯಾಪಿ ಆಗಿರಿ, ಹೆಲ್ದಿ ಆಗಿರಿ. ನಮಸ್ಕಾರ.